ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 3 ರಾಮಾಯಣ ಕಥಾ ಸಾರಾಂಶ. ಧರ್ಮಾತ್ಮನಾದ ವಾಲ್ಮೀಕಿಯು ನಾರದರಿಂದ ರಾಮಕಥಾ ವೃತ್ತಾಂತವನ್ನು, ಧರ್ಮದಿಂದ ಕೂಡಿದ ಬ್ರಹ್ಮದೇವರ ವಚನವನ್ನು ಕೇಳಿ ಧೀಮಂತನಾದ ರಾಮನ ಚರಿತ್ರೆಯನ್ನು ವಿಸ್ತಾರವಾಗಿ ತಿಳಿಯಲುದ್ಯುಕ್ತನಾದನು. ಆಗ ಆ ಋಷಿಯು ಆಚಮನ ಮಾಡಿ ದರ್ಭೆಗಳನ್ನು ಪೂರ್ವ ದಿಕ್ಕಿಗೆ ಅಗ್ರವಿರುವಂತೆ ಹಾಸಿ ವಿಧಿಪೂರ್ವಕವಾಗಿ ಕುಳಿತು ಅಂಜಲಿಬದ್ಧನಾಗಿ ಧರ್ಮದ ಮೇಲೆಯೇ ದೃಷ್ಟಿ ಇಟ್ಟು ಮುಂದಿನ ಕರ್ತವ್ಯವನ್ನು ಕುರಿತು ಚಿಂತಿಸುತ್ತಿದ್ದನು. ಆಗ ರಾಮ ಲಕ್ಷ್ಮಣ ಸೀತೆಯರಿಗೂ ರಾಜನಾದ ದಶರಥನಿಗೂ ಆತನ ಹೆಂಡತಿಯರಿಗೂ ರಾಜ್ಯಕ್ಕೂ ಉಂಟಾದ ಸಮಸ್ತ ವಿಷಯಗಳು, ಅವರ ನಡೆನುಡಿಗಳು, ಸಂಭಾಷಣೆಗಳು, ಅವರ ಚಲನವಲನಗಳು, ಅವರು ಮಾಡಿದ ಕೆಲಸಗಳು ಎಲ್ಲವೂ ಸಹ ಬ್ರಹ್ಮನ ಅನುಗ್ರಹ ವಿಶೇಷದಿಂದ ನಡೆದಂತೆಯೇ ಆತನ ಮನಸ್ಸಿಗೆ ಚೆನ್ನಾಗಿ ಗೋಚರವಾದುವು. ಸತ್ಯಸಂಧನಾದ ರಾಮನು ಲಕ್ಷ್ಮಣನೊಡನೆಯೂ ಪತ್ನಿಯಾದ ಸೀತಾದೇವಿಯೊಡನೆಯೂ ಅರಣ್ಯದಲ್ಲಿ ಸಂಚರಿಸುತ್ತಿದ್ದಾಗ ನಡೆದ ವಿಷಯಗಳು, ಮುಂದೆ ನಡೆದ ಸಮಸ್ತ ವೃತ್ತಾಂತಗಳು, ಯೋಗಾವಿಷ್ಟನಾಗಿ ಕುಳಿತ ಆ ಧರ್ಮಾತ್ಮನಿಗೆ ಅಂಗೈಯಲ್ಲಿಟ್ಟ ನೆಲ್ಲಿಕಾಯಿಯಂತೆ ಎಲ್ಲವೂ ಸ್ಪಷ್ಟವಾಗಿ ಕಂಡುಬಂದವು. ಹೀಗೆ ಅವೆಲ್ಲವನ್ನು ಯಥಾರ್ಥವಾಗಿ ಕಂಡು ಮಹಾತೇಜಸ್ವಿಯಾದ ವಾಲ್ಮೀಕಿ ಮುನಿಯು ಧರ್ಮದ ಮೇಲೆ ದೃಷ್ಟಿ ಇಟ್ಟು ಸತ್ಯಕ್ಕೆ ಚ್ಯುತಿ ಬಾರದಂತೆ ಸಕಲರ ಮನೋಭಿರಾಮನಾದ ಶ್ರೀರಾಮನ ದಿವ್ಯ ಚರಿತ್ರೆಯನ್ನು ಬರೆಯಲು ಉದ್ಯುಕ್ತನಾದನು. ಇಷ್ಟಾರ್ಥಗಳನ್ನು ಕೊಡತಕ್ಕ ಗುಣವುಳ್ಳದ್ದು, ಧರ್ಮಜ್ಞಾನವನ್ನು ಅಭಿವೃದ್ಧಿ ಮಾಡತಕ್ಕದ್ದು, ಸಮುದ್ರೋಪಾದಿಯಲ್ಲಿ ಅನರ್ಘ್ಯ ರತ್ನಪ್ರಾಯವಾದ ವಿಚಾರಗಳಿಂದ ಕೂಡಿ ಶ್ರೋತೃಗಳೆಲ್ಲರಿಗೂ ಚಿತ್ತಾನಂದಕರವಾದದ್ದು ಆಗಿರುವಂತಹ ರಘುವಂಶೋದ್ಭವನಾದ ರಾಮನ ಚರಿತ್ರೆಯನ್ನು ಹಿಂದೆ ನಾರದ ಮಹರ್ಷಿಗಳು ಹೇಳಿದ ರೀತಿಯಲ್ಲಿಯೇ ಪೂಜ್ಯನಾದ ವಾಲ್ಮೀಕಿ ಮುನಿಯು ರಚನೆ ಮಾಡಿದನು. ಈ ಪ್ರಕಾರ ರಾಮನು ಜನ್ಮ ತಾಳಿದುದು, ಆತನ ಅಪರಿಮಿತವಾದ ಪರಾಕ್ರಮ, ಎಲ್ಲರಿಗೂ ಸಹಾಯ ಮಾಡುವವನಾಗಿ ಎಲ್ಲರಲ್ಲಿಯೂ ಆತನಿಗಿದ್ದ ಪ್ರೀತಿ, ಆತನ ಕ್ಷಮಾಗುಣ, ಸೌಮ್ಯ ಸ್ವಭಾವ, ಸತ್ಯಶೀಲತೆ, ವಿಶ್ವಾಮಿತ್ರರೊಡಗೂಡಿದಾಗ ಸಂಭವಿಸಿದ ಅನೇಕ ಅದ್ಭುತ ಪ್ರಸಂಗಗಳು ಮತ್ತು ಇತರ ವಿಷಯಗಳು, ಧನುರ್ಭಂಗ, ಸೀತಾದೇವಿಯೊಡನೆ ವಿವಾಹ, ರಾಮನಿಗೂ ಪರಶುರಾಮನಿಗೂ ನಡೆದ ವಿವಾದ, ರಾಮನಲ್ಲಿದ್ದ ಅಸಾಧಾರಣವಾದ ಗುಣಾತಿಶಯಗಳು, ರಾಮನ ಯೌವರಾಜ್ಯಾಭಿಷೇಕಕ್ಕಾಗಿ ನಡೆದ ಪ್ರಯತ್ನ, ಕೈಕೇಯಿಯ ದುಷ್ಟಭಾವನೆಯಿಂದ ಈ ಅಭಿಷೇಕಕ್ಕೆ ವಿಘ್ನ ಬಂದುದು, ರಾಮನು ವನವಾಸಕ್ಕೆ ಹೊರಟುದು, ಶೋಕದಿಂದ ವಿಲಪಿಸುತ್ತಾ ದಶರಥ ರಾಜನು ಪರಲೋಕಕ್ಕೆ ತೆರಳಿದುದು, ಪ್ರಜೆಗಳ ದುಃಖ, ರಾಮನು ಪ್ರಜೆಗಳನ್ನು ಬಿಟ್ಟು ಮುಂದಕ್ಕೆ ತೆರಳಿ ಬೇಡರ ರಾಜನಾದ ಗುಹನೊಡನೆ ಸೇರಿ ಸಂಭಾಷಿಸಿದುದು, ಅಲ್ಲಿಯವರೆಗೂ ತನ್ನನ್ನು ರಥದಲ್ಲಿ ತಂದ ಸಾರಥಿಯಾದ ಸುಮಂತ್ರನನ್ನು ಹಿಂದಕ್ಕೆ ಕಳುಹಿಸಿದುದು, ಗಂಗಾ ನದಿಯನ್ನು ದಾಟಿ ಭಾರದ್ವಾಜರ ದರ್ಶನವನ್ನು ಪಡೆದುದು, ಅವರ ಅನುಜ್ಞೆಯಂತೆ ಚಿತ್ರಕೂಟ ಪರ್ವತವನ್ನು ಕಂಡುದು, ಅಲ್ಲಿ ಆಶ್ರಮವನ್ನು ಕಟ್ಟಿಕೊಂಡು ವಿಧಿಪೂರ್ವಕವಾಗಿ ಆಶ್ರಮ ಪ್ರವೇಶ ಮಾಡಿ ಇದ್ದುದು, ಭರತನು ಬಂದು ರಾಮನನ್ನು ಬೇಡಿಕೊಂಡುದು, ತಂದೆಗೆ ಉದಕ ಕ್ರಿಯೆಯನ್ನು ಮಾಡಿದುದು, ಭರತನು ರಾಮ ಪಾದುಕೆಗಳಿಗೆ ಪಟ್ಟಾಭಿಷೇಕವನ್ನೆಸಗಿ ನಂದಿಗ್ರಾಮದಲ್ಲಿ ವಾಸ ಮಾಡಿದುದು, ರಾಮನು ದಂಡಕಾರಣ್ಯವನ್ನು ಪ್ರವೇಶಿಸಿ ವಿರಾಧನನ್ನು ಕೊಂದುದು, ಶರಭಂಗ ಋಷಿಯ ದರ್ಶನ, ಸುತೀಕ್ಷ್ಣ ಮಹರ್ಷಿಗಳೊಡನೆ ಸಮಾಗಮ, ಸೀತಾದೇವಿಯು ಅನಸೂಯಾದೇವಿಯೊಡನೆ ಕಲೆತಾಗ ಆಕೆಯು ಮಂಗಳ ದ್ರವ್ಯಗಳನ್ನು ಅರ್ಪಿಸಿದುದು, ಅಗಸ್ತ್ಯರ ಸಂದರ್ಶನ, ಜಟಾಯುವಿನೊಡನೆ ಕಲೆತುದು, ಪಂಚವಟಿಗೆ ಬಂದುದು, ಶೂರ್ಪಣಖಿಯನ್ನು ಕಂಡುದು, ಆಕೆಯೊಡನೆ ಸಂವಾದ, ಆಕೆಯನ್ನು ವಿರೂಪಗೊಳಿಸಿದುದು, ಖರತ್ರಿಶಿರಸ್ಸುಗಳ ವಧೆ, ರಾವಣನ ಕೃತ್ಯ, ಮಾರೀಚನ ವಧೆ, ಸೀತಾಪಹರಣ, ರಾಮನ ದುಃಖ, ಗೃಧ್ರರಾಜನಾದ ಜಟಾಯುವಿನ ಮರಣ, ಕಬಂಧನನ್ನು ಕಂಡುದು, ಪಂಪಾ ಸರಸ್ಸಿನ ಬಳಿ ಬಂದು ಶಬರಿಯನ್ನು ಕಂಡುದು, ಹನುಮಂತನನ್ನು ಕಂಡು ಋಷ್ಯಮುಖಕ್ಕೆ ಹೋಗಿ ಸುಗ್ರೀವನೊಡನೆ ಸೇರಿದುದು, ಆತನೊಡನೆ ಸಖ್ಯ, ತನ್ನ ಶಕ್ತಿಯ ವಿಚಾರದಲ್ಲಿ ಆತನಿಗೆ ನಂಬಿಕೆ ಹುಟ್ಟಿಸಿದುದು, ವಾಲಿ ಸುಗ್ರೀವರ ಯುದ್ಧ, ವಾಲಿ ಸಂಹಾರ, ಸುಗ್ರೀವ ಪಟ್ಟಾಭಿಷೇಕ, ತಾರೆಯ ದುಃಖ, ಸಮಯವನ್ನೆದುರು ನೋಡುತ್ತಾ ವರ್ಷಕಾಲವನ್ನು ಕಳೆದುದು, ರಾಮನ ಕೋಪ, ಸುಗ್ರೀವನು ಕಪಿಸೈನ್ಯವನ್ನು ಶೇಖರಿಸಿದುದು, ಸೀತೆಯನ್ನು ಹುಡುಕಲು ಕಪಿಗಳನ್ನು ಎಲ್ಲ ದಿಕ್ಕುಗಳಿಗೂ ಕಳುಹಿಸಿದುದು, ಸುಗ್ರೀವನಿಗೆ ಭೂಮಂಡಲವೆಲ್ಲವೂ ತಿಳಿದು ಬಂದಿದ್ದ ವಿಚಾರ, ರಾಮನು ತನ್ನ ಮುದ್ರೆಯುಂಗುರವನ್ನು ಹನುಮಂತನ ಕೈಯಲ್ಲಿ ಕೊಟ್ಟು ಕಳುಹಿಸಿದುದು, ವೃಕ್ಷಬಿಲವೆಂಬ ಹೆಸರುಳ್ಳ ಗುಹೆಯನ್ನು ಕಪಿಗಳು ಕಂಡುದು, ಕಪಿಗಳ ಪ್ರಾಯೋಪವೇಶ, ಪ್ರಯತ್ನ, ಸಂಪತ್ತಿ ದರ್ಶನ, ಹನುಮಂತನು ಪರ್ವತಾರೋಹಣವನ್ನು ಮಾಡಿ
ಸಮುದ್ರವನ್ನು ಲಂಘಿಸಿದುದು. ಸಮುದ್ರರಾಜನ ಮಾತಿನಂತೆ ಎದ್ದು ಬಂದ ಮೈನಾಕನನ್ನು ಕಂಡುದು. ಸಿಂಹಿಕ ವಧೆ. ಲಂಕಾದ್ವೀಪದ ಮಲಯ ಪರ್ವತವನ್ನು ಕಂಡುದು. ರಾತ್ರಿಯಲ್ಲಿ ಹನುಮಂತನು ಲಂಕೆಯನ್ನು ಪ್ರವೇಶಿಸಿ ಅಲ್ಲಿ ತಾನೊಬ್ಬನೇ ಚಿಂತಿಸುತ್ತಿದ್ದುದು. ರಾವಣನನ್ನು ಕಂಡುದು. ಪುಷ್ಪಕ ವಿಮಾನ, ಆತನ ಪಾನಗೃಹ, ಅಂತಃಪುರ ಇವುಗಳನ್ನು ನೋಡಿದುದು. ಅಶೋಕವನಕ್ಕೆ ಹೋಗಿ ಅಲ್ಲಿ ಸೀತೆಯನ್ನು ಕಂಡು ಆಕೆಗೆ ಮುದ್ರೆಯುಂಗುರವನ್ನು ಕೊಟ್ಟುದು. ರಾವಣನನ್ನು ಕಂಡುದು. ರಾಕ್ಷಸಿಯರು ಸೀತೆಯನ್ನು ಬೆದರಿಸಿದುದು. ತ್ರಿಜಟೆಯ ಸ್ವಪ್ನ ವೃತ್ತಾಂತ. ಸೀತಾದೇವಿಯು ಚೂಡಾಮಣಿಯನ್ನು ರಾಮನಿಗೆ ಕೊಟ್ಟು ಕಳುಹಿಸಿದುದು. ವನಭಂಗ. ರಾಕ್ಷಸಿಯರ ಪಲಾಯನ. ಕಿಂಕರರೆಂಬ ರಾಕ್ಷಸ ಸೇನೆಯ ನಾಶ. ಹನುಮಂತನನ್ನು ಹಿಡಿದುದು. ಲಂಕೆಯನ್ನು ದಹಿಸಿ ಹನುಮಂತನು ಗರ್ಜಿಸಿದುದು. ಹಿಂತಿರುಗಿ ಸಾಗರವನ್ನು ಹಾರಿ ಬಂದುದು. ಮಧುಭಕ್ಷಣ. ರಾಮನನ್ನು ಸಂತೈಸಿ ಚೂಡಾಮಣಿಯನ್ನು ಸಮರ್ಪಿಸಿದುದು. ರಾಮನು ಸೇನಾ ಸಮೇತನಾಗಿ ಸಮುದ್ರದ ದಡಕ್ಕೆ ಬಂದು ಸೇರಿದುದು. ನಳನು ಸೇತುವೆಯನ್ನು ಕಟ್ಟಿದುದು. ಅದರ ಮೂಲಕ ಸಮುದ್ರವನ್ನು ದಾಟಿ ಬಂದು ರಾತ್ರಿಯಲ್ಲಿ ಲಂಕಾಪಟ್ಟಣವನ್ನು ಮುತ್ತಿಗೆ ಹಾಕಿದುದು. ವಿಭೀಷಣನೊಡನೆ ಸ್ನೇಹ ಮಾಡಿದುದು. ರಾವಣನ ವಧೆಗೆ ಮಂತ್ರಾಲೋಚನೆ ಮಾಡಿದುದು. ಕುಂಭಕರ್ಣ. ಮೇಘನಾದರ ಸಂಹಾರ. ರಾವಣ ವಧೆ. ಸೀತೆಯನ್ನು ಪಡೆದುದು. ಲಂಕೆಯಲ್ಲಿ ವಿಭೀಷಣನ ಪಟ್ಟಾಭಿಷೇಕ. ಪುಷ್ಪಕ ವಿಮಾನದ ಮೂಲಕ ಅಯೋಧ್ಯೆಗೆ ಬಂದುದು. ಭರತನೊಡನೆ ಸಮಾಗಮವು. ಶ್ರೀರಾಮ ಪಟ್ಟಾಭಿಷೇಕ ವೈಭವ. ಕಪಿ ಸೈನ್ಯವನ್ನು ಕಳುಹಿಸಿಕೊಟ್ಟುದು. ಅಯೋಧ್ಯ ರಾಜ್ಯದ ಜನಗಳನ್ನೆಲ್ಲ ಸಂತೋಷಪಡಿಸಿದುದು. ಸೀತಾ ಪರಿತ್ಯಾಗ. ಇವೆಲ್ಲ ವಿಷಯಗಳನ್ನು ವರ್ಣಿಸಿ ಈ ಭೂಮಿಯ ಮೇಲೆ ಮುಂದೆ ನಡೆಯತಕ್ಕ ರಾಮನ ಚರಿತ್ರೆಯನ್ನು ವಾಲ್ಮೀಕಿ ಮಹರ್ಷಿಯು ಉತ್ತರಕಾಂಡದಲ್ಲಿ ರಚಿಸಿ ರಾಮಚರಿತ್ರೆಯನ್ನು ಪೂರ್ತಿ ಮಾಡಿದನು. ಬಂಧುಗಳೇ, ಶ್ರೀ ವಾಲ್ಮೀಕಿ ರಾಮಾಯಣ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.